ಇನ್ನು ಸಮಾವೇಶದಿಂದ ನೀಟ್ ವಿದ್ಯಾರ್ಥಿಗಳಿಗೆ ತೊಂದರೆ ವಿಚಾರ ನೀಟ್ ಇದೆ ಅಂತ ಗೊತ್ತಿತ್ತು, ಮುಂಜಾಗ್ರತಾ ಕ್ರಮ ವಹಿಸಿದ್ದವು. ಅಕ್ಕಪಕ್ಕದಲ್ಲಿ 3 ಎಕ್ಸಾಮ್ ಸೆಂಟರ್ ಇತ್ತು. ನಮ್ಮಿಂದ ಯಾವುದೇ ಲೋಪವಾಗಿಲ್ಲ. ಸಚಿವ ಸತೀಶ್ ಜಾರಕಿಹೊಳಿ ಕೊಟ್ಟಿರುವಂತಹ ಹೇಳಿಕೆ. ನೀಟ್ ವಿಚಾರದಲ್ಲಿ ಈಗ ಭಾರಿನ ವಿಡಿಯೋಗಳು ಒಂದೊಂದಾಗಿ ವೈರಲ್ ಆಗ್ತಾ ಇದೆ. ಲೇಟ್ ಆಗಿ ನೀಟ್ ಎಕ್ಸಾಮ್ ಹಾಲ್ಗೆ ಹೋದ್ರು ಅಂತ ಮಕ್ಕಳಿಗೆ ಪ್ರವೇಶ ಕೊಡ್ತಾ ಇಲ್ಲ. ಹೀಗೆ ಹತ್ತಲವು ಸಮಸ್ಯೆಗಳು ಸದ್ಯಕ್ಕೆ ವೈರಲ್ ಆಗ್ತಾ ಇದೆ. ಆದರೆ ಇವಾಗ ಮಾಡ್ಕೊಂಡಿರುವಂತಹ ನಮ್ಮ ಯಾವುದೇ ಸಮಾವೇಶದಿಂದ ನೀಟ್ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿಲ್ಲ. ಈ ಒಂದು ವಿಚಾರಕ್ಕೆ ಸ್ಪಷ್ಟನೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ನೀಟ್ ಇದೆ ಅಂತ ಗೊತ್ತಿತ್ತು, ಹಾಗಾಗಿ ಮುಂಜಾಗ್ರತಾ ಕ್ರಮವನ್ನು ವಹಿಸಿದ್ವಿ. ಅಕ್ಕಪಕ್ಕದಲ್ಲಿ 3 ಎಕ್ಸಾಮ್ ಸೆಂಟರ್ ಇತ್ತು. ಎಲ್ಲ ಮಾಹಿತಿಯನ್ನು ತಿಳ್ಕೊಂಡಿದ್ವಿ. ನಮ್ಮಿಂದ ಯಾವುದೇ ಲೋಪ ಆಗಿಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಬೆಳಗ್ಗೆ ಎತ್ತದು 10ವರೆಗೆ ಒಳಗೆ ಹೋಗಬೇಕಿತ್ತು. ನಮ್ಮ ಸ್ಟಾರ್ಟ್ ಆಗಿದ್ದು 12 ಗಂಟೆಗೆ ಸ್ಟಾರ್ಟ್ ಆಗಿದೆ ಕಾರ್ಯಕ್ರಮ. ಅದಕ್ಕೆ ಕೆಲಸ ಮೊದಲು ಸುಮ್ಮನೆ ಯಾರು ಆರೋಪ ಮಾಡಿರ್ಬೋದು ಅಷ್ಟೇ. ಅವರಿಂದ ಕೋವಿಡ್ದಲ್ಲಿ ಏನೇನಾಯಿದ್ರು, ಇಲ್ಲಿಂದ ರಾಜಸ್ಥಾನವರೆಗೆ ನಡ್ಕೊತ ಹೋದ್ರು. ಊಟ ಇಲ್ಲ, ನೀರಿಲ್ಲ. ಅದಕ್ಕಿಂತ ದೊಡ್ಡ ನಾವು ಯಾವುದೋ ದೇಶದಲ್ಲಿ ಸುಮ್ಮನೆ ಆರೋಪ ಮಾಡ್ತಾರೆ. ಅದ್ರ ಬಗ್ಗೆ ನಮ್ಮ ಪಕ್ಷ ಮುಂಚೆನೇ ಪ್ರಿಕಾಷನ್ ಮಾಡಿತ್ತು, ಗೊತ್ತಿತ್ತು ನೀಟ್ ಇದೆ ಅಂತ. ಸುಮಾರು 3 ಸೆಂಟರ್ನಲ್ಲಿ ಅಕ್ಕಪಕ್ಕ ಎಕ್ಸಾಮ್ ಇತ್ತು. ಅದ್ರ ಬಗ್ಗೆ ನಾವು ಪ್ರಿಕಾಷನ್ ತೊಗೊಂಡಿದ್ದೀವಿ. ಸೊ ಅದು ಅಂತ ಯಾವುದೇ ನಮ್ಮಿಂದ ಲೋಪ ಆಗಿಲ್ಲ. ಅದಕ್ಕೆ ಪ್ರಿಕಾಷನ್ ಆಗಿ ತೊಗೊಂಡಿದ್ದಾರೆ. ಅದು ಬೆಳಗ್ಗೆ ಎತ್ತದು 10ವರೆಗೆ ಒಳಗೆ ಹೋಗಬೇಕಿತ್ತು. ನಮ್ಮ ಸ್ಟಾರ್ಟ್ ಆಗಿದ್ದು 12 ಗಂಟೆಗೆ ಸ್ಟಾರ್ಟ್ ಆಗಿದೆ ಕಾರ್ಯಕ್ರಮ. ಅದಕ್ಕೆ ಕೆಲಸ ಮೊದಲು ಸುಮ್ಮನೆ ಯಾರು ಆರೋಪ ಮಾಡಿರ್ಬೋದು ಅಷ್ಟೇ. ಅವರಿಂದ ಕೋವಿಡ್ದಲ್ಲಿ ಏನೇನಾಯಿದ್ರು, ಇಲ್ಲಿಂದ ರಾಜಸ್ಥಾನವರೆಗೆ ನಡ್ಕೊತ ಹೋದ್ರು. ಊಟ ಇಲ್ಲ, ನೀರಿಲ್ಲ. ಅದಕ್ಕಿಂತ ದೊಡ್ಡ ನಾವು ಯಾವುದೋ ದೇಶದಲ್ಲಿ ಸುಮ್ಮನೆ ಆರೋಪ ಮಾಡ್ತಾರೆ. ಅದ್ರ ಬಗ್ಗೆ ನಮ್ಮ ಪಕ್ಷ ಮುಂಚೆನೇ ಪ್ರಿಕಾಷನ್ ಮಾಡಿತ್ತು, ಗೊತ್ತಿತ್ತು ನೀಟ್ ಇದೆ ಅಂತ. ಸುಮಾರು 3 ಸೆಂಟರ್ನಲ್ಲಿ ಅಕ್ಕಪಕ್ಕ ಎಕ್ಸಾಮ್ ಇತ್ತು. ಅದ್ರ ಬಗ್ಗೆ ನಾವು ಪ್ರಿಕಾಷನ್ ತೊಗೊಂಡಿದ್ದೀವಿ. ಸೊ ಅದು ಅಂತ ಯಾವುದೇ ನಮ್ಮಿಂದ ಲೋಪ ಆಗಿಲ್ಲ. ಅದಕ್ಕೆ ಪ್ರಿಕಾಷನ್ ಆಗಿ ತೊಗೊಂಡಿದ್ದಾರೆ. ಅದು ಬೆಳಗ್ಗೆ ಎತ್ತದು 10ವರೆಗೆ ಒಳಗೆ ಹೋಗಬೇಕಿತ್ತು. ನಮ್ಮ ಸ್ಟಾರ್ಟ್ ಆಗಿದ್ದು 12 ಗಂಟೆಗೆ ಸ್ಟಾರ್ಟ್ ಆಗಿದೆ ಕಾರ್ಯಕ್ರಮ. ಅದಕ್ಕೆ ಕೆಲಸ ಮೊದಲು ಸುಮ್ಮನೆ ಯಾರು ಆರೋಪ ಮಾಡಿರ್ಬೋದು ಅಷ್ಟೇ. ಅವರಿಂದ ಕೋವಿಡ್ದಲ್ಲಿ ಏನೇನಾಯಿದ್ರು, ಇಲ್ಲಿಂದ ರಾಜಸ್ಥಾನವರೆಗೆ ನಡ್ಕೊತ ಹೋದ್ರು. ಊಟ ಇಲ್ಲ, ನೀರಿಲ್ಲ. ಅದಕ್ಕಿಂತ ದೊಡ್ಡ ನಾವು ಯಾವುದೋ ದೇಶದಲ್ಲಿ ಸುಮ್ಮನೆ ಆರೋಪ ಮಾಡ್ತಾರೆ. ಅದ್ರ ಬಗ್ಗೆ ನಮ್ಮ ಪಕ್ಷ ಮುಂಚೆನೇ ಪ್ರಿಕಾಷನ್ ಮಾಡಿತ್ತು, ಗೊತ್ತಿತ್ತು ನೀಟ್ ಇದೆ ಅಂತ. ಸುಮಾರು 3 ಸೆಂಟರ್ನಲ್ಲಿ ಅಕ್ಕಪಕ್ಕ ಎಕ್ಸಾಮ್ ಇತ್ತು. ಅದ್ರ ಬಗ್ಗೆ ನಾವು ಪ್ರಿಕಾಷನ್ ತೊಗೊಂಡಿದ್ದೀವಿ. ಸೊ ಅದು ಅಂತ ಯಾವುದೇ ನಮ್ಮಿಂದ ಲೋಪ ಆಗಿಲ್ಲ. ಅದಕ್ಕೆ ಪ್ರಿಕಾಷನ್ ಆಗಿ ತೊಗೊಂಡಿದ್ದಾರೆ. ಅದು ಬೆಳಗ್ಗೆ